ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 844 ಪಾಯಿಂಟ್ಸ್ ಡೌನ್ ಆಗಿ 57,147 ಕ್ಲೋಸ್ ಆದರೆ ನಿಫ್ಟಿ 257 ಪಾಯಿಂಟ್ಸ್ ಡೌನ್ ಆಗಿ 16,983 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 381 ಪಾಯಿಂಟ್ಸ್ ಡೌನ್ ಆಗಿ 38,712 ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ಸೆನ್ಸೆಕ್ಸ್ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ಸ್ಟ್ರೆಂತ್ ಕಾಣಿಸ್ತಾ ಇದೆ. ಇದರ ಬಗ್ಗೆ ಮಾತಾಡ್ಕೊಳ್ಳೋಕೆ ಮುಂಚೆ ಈ ರೀಸೆಂಟ್ ವಿಡಿಯೋದಲ್ಲಿ ಪ್ರತಿ ವಿಡಿಯೋದಲ್ಲೂ ನಾವು ಕಂಟಿನ್ಯೂಸ್ಲಿ ಫೋಕಸ್ ಮಾಡ್ತಾ ಬರ್ತಿರೋದು FIs ಸೆಲ್ಲಿಂಗ್ ಡೇಟಾ ಬಗ್ಗೆ. ನಿನ್ನೆ ಡೇಟಾನಲ್ಲಿ ರಿಯಲಿ ಸರ್ಪ್ರೈಸ್ ಮಾಡಿದ್ದು, ಬಿಕಾಸ್ FIs ಕ್ಯಾಶಲ್ಲಿ ಸೆಲ್ ಮಾಡ್ತಾ ನಿಯರ್ಲಿ 2,100 ಕ್ರೋರ್ಸ್ ಹತ್ರ, ಪ್ರೀವಿಯಸ್ಲಿನೂ 2,000 ಕ್ರೋರ್ಸ್ ಹತ್ರ ಸೆಲ್ ಮಾಡಿದ್ದಾರೆ. ಹಾಗೆ ಕ್ಯಾಶಲ್ಲೂ ಸೆಲ್ ಮಾಡ್ತಾ ಅಂಡ್ ಈವನ್ ಫ್ಯೂಚರ್ಸ್ ಅಂಡ್ ಆಪ್ಷನ್ನಲ್ಲೂ ನೆಟ್ ಪೊಸಿಷನ್ನ ನೆಗೆಟಿವ್ ಆಗಿ ಬಿಲ್ಡ್ ಮಾಡ್ತಿದ್ದಾರೆ. ಇನ್ನೂ ಶಾರ್ಟ್ ಪೊಸಿಷನ್ ಕ್ರಿಯೇಟ್ ಮಾಡ್ತಿದ್ದಾರೆ. ಪರ್ಟಿಕ್ಯುಲರ್ಲಿ ನಿಫ್ಟಿನಲ್ಲಿ 15,000 ಕಾಂಟ್ರಾಕ್ಟ್ಸ್ ಹತ್ರ ಶಾರ್ಟ್ಸ್ ಪೊಸಿಷನ್ಸ್ ಅಲ್ಲಿ ಆಡ್ ಆಗಿವೆ. ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಸ್ವಲ್ಪ ಅನ್ವೈಂಡಿಂಗ್ ಕಾಣಿಸಿದೆ, ಆದರೆ ನಿಫ್ಟಿ ರಿಲೇಟೆಡ್ ಆಗಿ ಮಾತ್ರ ಶಾರ್ಟ್ ಪೊಸಿಷನ್ಸ್ ಫರ್ದರ್ ಆಗಿ ಆಡ್ ಆಗ್ತಿರೋದ್ರಿಂದ ನೆಟ್ ಶಾರ್ಟ್ ಪೊಸಿಷನ್ಸ್ 82% ರೀಚ್ ಆಗಿದೆ. ಅಂಡ್ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಪಾಯಿಂಟ್ ರಿಮೈಂಡ್ ಮಾಡಬೇಕಂತ ಅನ್ಕೊಂತಿದ್ದೀನಿ. ಗ್ಲೋಬಲ್ ಆಗಿರುವಂತ ಇಂಪಾರ್ಟೆಂಟ್ ಇವೆಂಟ್ಸ್ ಕಾರಣವಾಗಿ ನಿನ್ನೆ FIs ಪಾರ್ಟಿಸಿಪೇಷನ್ ಕಮ್ಮಿ ಆಗಿದೆ. ನಾರ್ಮಲ್ ಆಗಿ FIs ಒಂದು ಪಾರ್ಟಿಸಿಪೇಷನ್ ನಿನ್ನೆ ನಿಯರ್ಲಿ 40% ಹತ್ರ ವ್ಯಾಲ್ಯೂಮ್ಸ್ ಡೌನ್ ಅಲ್ಲಿ ಇತ್ತು. ಸೊ ನಿನ್ನೆ ಮಾರ್ಕೆಟ್ನಲ್ಲಿ FIs ಒಂದು ಬಿಗ್ ವೇನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಅವರು ಕಮ್ಮಿಯಾಗಿ FIs ಪಾರ್ಟಿಸಿಪೇಷನ್ ಇದ್ರೂ ಈಕ್ವಿಟಿಯಲ್ಲಿ ಅಷ್ಟೊಂದು ಸೆಲ್ಲಿಂಗ್ ಅಂಡ್ ಶಾರ್ಟ್ ಪೊಸಿಷನ್ಸು ಅದೂ 82% ಬರ್ತಾ ಇರೋದು ಮಾರ್ಕೆಟ್ ರಿಲೇಟೆಡ್ ಆಗಿ ಅನ್ಸರ್ಟನಿಟಿ ಫ್ಯಾಕ್ಟರ್ ಅಂತೂ ಪ್ಲೇ ಮಾಡ್ತಿದೆ. ಅಂಡ್ ಇವನ್ ಇವತ್ತು ನಿಯರ್ಲಿ 2 o'clock ಇಂದ ಬರ್ತಿರೋದು ಸೆಲ್ಲಿಂಗ್ ಅನ್ನೋದು ಗ್ಲೋಬಲ್ ಮಾರ್ಕೆಟ್ ಒಂದು ಇಂಪ್ಯಾಕ್ಟ್ ಇರುತ್ತೆ. ಬಟ್ ನಾನು ಯೂಶುವಲ್ ಆಗಿ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟಲ್ಲಿ ಒಂದು ವೇಳೆ ಡೌನ್ ಸೈಡ್ಗೆ ಹೆವಿಯಾಗಿ ಫಾಲ್ ಆಗ್ತಾ ಇದ್ರೆ ಅದರ ಬ್ಯಾಕ್ ರೀಸನ್ FIs ಇರ್ಬೋದು. ಮೋಸ್ಟ್ಲಿ ಎಂಡ್ ಆಫ್ ದ ಡೇ FIs ಇಂದ ಒಂದು ಬಿಗ್ ಸೆಲ್ಲರ್ ನಂಬರ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಆ ಥರ ಮಾರ್ಕೆಟ್ ರಿಲೇಟೆಡ್ ಆಗಿ ಸೆಕೆಂಡ್ ಹಾಫ್ ಅಲ್ಲಿ ಒನ್ ಡೈರೆಕ್ಷನ್ ಆಗಿ ಬರ್ತಿರೋಂಥ ಈ ಫಾಲ್ ಬ್ಯಾಕು ಮೋಸ್ಟ್ಲಿ FIs ಇರ್ತಾ ಇದ್ರೆ ಮೇ ಬಿ ನಾನು ರಾಂಗ್ ಆಗಿರ್ಬೋದು. ಒಂದು ವೇಳೆ ಇದ್ರೆ ಅದನ್ನು ಫರ್ದರ್ ಆಗಿನೂ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರೆಷರ್ನಂತೂ ಕ್ರಿಯೇಟ್ ಮಾಡುತ್ತೆ. ಒಂದೇ ಒಂದು ಹೋಪ್ ಎಲಿಮೆಂಟು, ಯೂಶುವಲ್ ಆಗಿ ಸಿಸ್ಟಮ್ಸ್ ಅಲ್ಲಿ ಒಂದು ಡೈರೆಕ್ಷನ್ ಅಲ್ಲಿ ಹೆವಿಯಾಗಿ ಕ್ವಾಂಟಿಟೀಸ್ ಬಿಲ್ಡ್ ಆದಾಗ, ಶಾರ್ಟ್ಸ್ ಆದರೂ ಲಾಂಗ್ಸ್ ಆದರೂ ಯಾವುದಾದ್ರೂ ಬಿಲ್ಡ್ ಆದಾಗ, ಎನಿ ಸ್ಮಾಲ್ ಟ್ರಿಗರ್ ಬಂದಾಗ, ಪಾಸಿಟಿವ್ ಟ್ರಿಗರ್ ಬಂದರೆ ಸಾಕು, ಶಾರ್ಟ್ಸ್ ಕ್ರಿಯೇಟ್ ಮಾಡಿರೋರು ರಿಸ್ಕಿಂದ ತಪ್ಪಿಸ್ಕೊಳ್ಳೋದಕ್ಕೆ ಶಾರ್ಟ್ ಕವರಿಂಗಿಂದ ಮಾರ್ಕೆಟು ಟಾಪ್ ಸೈಡ್ಗೆ ತಗೊಂಡು ಬರ್ತಾರೆ. ಆದರೆ ರೀಸೆಂಟ್ ಟೈಮ್ಸಲ್ಲಿ ಯಾವಾಗ್ಲೂ ಬಿಗ್ ಶಾರ್ಟ್ ಕವರಿಂಗು ನಮಗೆ FIs ಇಂದ ಕಾಣಿಸ್ತಾ ಇಲ್ಲ. ಅವರು ಇನ್ನೂ ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿ ಶಾರ್ಟ್ಸ್ ಅಂತೂ ಮೇಂಟೈನ್ ಮಾಡ್ತಾ ಇವನ್ ಈಕ್ವಿಟಿನಲ್ಲೂ ಸೆಲ್ ಪೊಸಿಷನ್ನ ಹಾಗೆ ಮೇಂಟೈನ್ ಮಾಡ್ತಿದ್ದಾರೆ. ಅಂಡ್ ಆ ಶಾರ್ಟ್ ಪೊಸಿಷನ್ ಜಾಸ್ತಿ ನಿಫ್ಟಿನಲ್ಲೂ ಬಿಲ್ಡ್ ಆಗ್ತಿದೆ ಕಂಪೇರ್ಡ್ ವಿತ್ ಬ್ಯಾಂಕ್ ನಿಫ್ಟಿ. ಅಂಡ್ ರಿಲೇಟಿವ್ಲಿ ರೀಸೆಂಟ್ ಟೈಮ್ಸಲ್ಲಿ ಕಂಪೇರ್ಡ್ ವಿತ್ ನಿಫ್ಟಿ, ಬ್ಯಾಂಕ್ ನಿಫ್ಟಿನಲ್ಲಿ ಗುಡ್ ರಿಕವರಿ ಕಾಣಿಸಿದೆ. ಅಕ್ಟೋಬರ್ 7th ಲೋಯಸ್ಸಿಂದ ಬ್ಯಾಂಕ್ ನಿಫ್ಟಿ 371 ಪಾಯಿಂಟ್ಸು, ಅಕ್ಟೋಬರ್ 10th ಲೋಸಿಂದ 570 ಪಾಯಿಂಟ್ಸ್ ಹತ್ರ ಬ್ಯಾಂಕ್ ನಿಫ್ಟಿಲಿ ಸ್ಟ್ರೆಂಥನ್ ಅಂತೂ ಕಾಣಿಸ್ತಾ ಇದೆ ಫೈನಾನ್ಷಿಯಲ್ ಸೆಗ್ಮೆಂಟ್ ಅಲ್ಲಿ. ಬಟ್ ಇವನ್ ಸ್ಟಿಲ್ ಈ ಪಾಯಿಂಟ್ಗೂ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ನಲ್ಲಿ ಕಂಪೇರ್ ಮಾಡಿದ್ರೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಔಟ್ ಪರ್ಫಾರ್ಮೇ ಮಾಡ್ತಿವೆ. ಸ್ವಲ್ಪ ಏಷ್ಯನ್ ಮಾರ್ಕೆಟ್ಸ್ನ ಎಕ್ಸಾಂಪಲ್ ತಗೊಳ್ಳೋಣ. ಹಾಂಗ್ಕಾಂಗ್ಗೆ ಸಂಬಂಧಿಸಿರುವ ಹ್ಯಾಂಗ್ಸೆಂಗ್ ಮಾರ್ಕೆಟ್ 2009 ಲೋಸ್ಗೆ ನಿಯರ್ ಆಗಿದೆ. ಅಂಡ್ ಕೋಸ್ಪಿ ಕೊರಿಯನ್ಗೆ ಸಂಬಂಧಿಸಿರೋ ಮಾರ್ಕೆಟ್ ಇನ್ ಟರ್ಮ್ಸ್ ಆಫ್ ಡಾಲರ್ ಟರ್ಮ್ಸ್ 33 years ಲೋ ನಲ್ಲಿದೆ. ಅಂಡ್ ಇನ್ ಜಪಾನ್ಗೆ ಸಂಬಂಧಿಸಿರೋ ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳ್ಬೇಕಾಗಿಲ್ಲ. ಲಾಸ್ಟ್ 33 years ಒಂದು ಹೈಯಿಂದ ಮಾರ್ಕೆಟ್ ಇನ್ನೂ ರೀಚ್ ಆಗಿಲ್ಲ. ಇನ್ನು ಕಮಿಂಗ್ ಟು US ಮಾರ್ಕೆಟ್ಸ್, ನ್ಯಾಸ್ಡ್ಯಾಕ್ ಒಂದು S&P 500, ಡೌ ಜೋನ್ಸ್ ಅದು ಆಲ್ರೆಡಿ 20% ಅಬೋವ್ ಹತ್ರ ಕರೆಕ್ಟ್ ಆಗಿವೆ. ಅಂಡ್ ಇವನ್ ಯುರೋಪ್ ಮಾರ್ಕೆಟ್ಸ್ ಅನ್ನು ರೀಸೆಂಟ್ ಟೈಮ್ಸ್ ಅಲ್ಲಿ ಬಿಗ್ ವೇನಲ್ಲಿ ಕ್ರ್ಯಾಕ್ ಡೌನ್ ಆಗ್ತಿದೆ. ಸೊ ಏಷ್ಯಾ, US, ಯುರೋಪ್ ಈ ಎಲ್ಲಾ ಮಾರ್ಕೆಟ್ ಜೊತೆ ಕಂಪೇರ್ ಮಾಡ್ತಿದ್ರೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಕ್ಲಿಯರ್ ಆಗಿ ಔಟ್ ಪರ್ಫಾರ್ಮೇ ಮಾಡ್ತಿವೆ. ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ಫಾಲ್ ಆಗ್ತಾ ಇರೋ ಥರ ಕಾಣಿಸುತ್ತೆ, ಆದರೆ ಇನ್ನೂ ಸ್ಟಿಲ್ ನಾವು 17,000 ಮಾರ್ಕ್ಗೆ ಅರೌಂಡ್ ಇದ್ದೀವಿ ನಿಫ್ಟಿನಲ್ಲಿ. ಮೀನ್ಸ್ ಗ್ಲೋಬಲ್ ಆಗಿ ಇಲ್ಲಿವರೆಗೂ ಯಾವ ಮೆಲ್ಡೌನ್ ಆದರೂ ಕಾಣಿಸ್ತಿದೆ ಅಲ್ವಾ, ಯಾವ ಫಾಲ್ ಕಾಣಿಸ್ತಿದೆ ಅಲ್ವಾ, ಅದರಲ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸು ಇಲ್ಲಿವರೆಗೂ ಇನ್ನೂ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಅಂಡ್ ಇವನ್ ಇವತ್ತು ಮಾರ್ಕೆಟ್ ಅಷ್ಟೊಂದು ಸ್ವಲ್ಪ ನೆಗೆಟಿವ್ ಆಗಿ ಅಂಡ್ ಸೆಕೆಂಡ್ ಹಾಫಲ್ಲೂ FIs ಇಂದ ಟ್ರಿಗರ್ ಮಾಡಿರುವಂಥ ಎಲಿಮೆಂಟು ಮೇ ಬಿ JP Morgan CEO ಜೈಮೆ ಡಿಮನ್ ಅವರು US ನೆಕ್ಸ್ಟ್ 6 to 9 months ಅಲ್ಲಿ ರಿಸೆಷನ್ಗೆ ಹೋಗುತ್ತೆ. ಬಿಕಾಸ್ ಯುರೋಪ್ ಆಲ್ರೆಡಿ ರಿಸೆಷನ್ ಅಲ್ಲಿ ಇದೆ. ಆದರೆ ಪ್ರೆಸೆಂಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ನಮಗೆ ಡೇಟಾ ಪಾಯಿಂಟ್ ಬಂದಿದೆ ಅಲ್ವಾ, ಎಂಪ್ಲಾಯ್ಮೆಂಟ್ ಡೇಟಾ US ಅಲ್ಲಿ ಚೆನ್ನಾಗಿದೆ ಅಂತ. ಈ ಡೇಟಾ ಪಾಯಿಂಟ್ಸ್ ಎಲ್ಲಾನು ಪ್ರೆಸೆಂಟ್ ಚೆನ್ನಾಗೇ ಬರ್ತಾ ಇರುತ್ತೆ. ಆದರೆ ಪ್ರೆಸೆಂಟ್ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಬೆಳೀತಾ ಇದ್ರೆ ಫೆಡ್ ಅವರು ಇನ್ನೂ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಎಕಾನಮಿಲಿ ಲಿಕ್ವಿಡಿಟಿ ಕಮ್ಮಿ ಮಾಡೋ ಪ್ರಯತ್ನ ಮಾಡಿದ್ರೆ ಇನ್ನು ರಿಸೆಷನ್ ಖಂಡಿತ ಬರುತ್ತೆ. US ಅಲ್ಲಿ ನೆಕ್ಸ್ಟ್ 6 to 9 months ಅಲ್ಲಿ ರಿಸೆಷನ್ ಇರುತ್ತೆ ಅನ್ನೋ ಥರ. ಅಂಡ್ ಪ್ರೆಸೆಂಟ್ S&P 500 ಇಂಡೆಕ್ಸ್, US ಅಲ್ಲಿರುವಂಥ ಇಂಡೆಕ್ಸ್ 25% ಕರೆಕ್ಟ್ ಆಗಿದೆ. ಅಂಡ್ ಅಪ್ಕಮಿಂಗ್ 6 to 9 months ಅಲ್ಲಿ ಅನದರ್ 20% ಫಾಲ್ ಇರುತ್ತೆ. ಪ್ರೀವಿಯಸ್ಲಿ ಈ 20% ಫಾಲು
ಇನ್ನು ಪೇನ್ಫುಲ್ ಆಗಿರುತ್ತೆ ಅಂತ ಅನದರ್ 20% ಫಾಲ್ ಇರುತ್ತೆ. ಪ್ರೀವಿಯಸ್ 25% ಫಾಲ್ ಗಂದ್ರೂ ಈ 20% ಫಾಲು ಇನ್ನೂ ಪೇನ್ಫುಲ್ ಆಗಿರುತ್ತೆ ಅಂತ US ಎಕಾನಮಿ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಸ್ಟೇಟ್ಮೆಂಟ್ಸು ದಟ್ಟು JP Morgan CEO ಮಾಡ್ತಾ ಇರೋದು. ಆಕ್ಚುಲಿ ಈ ಫ್ರೈಡೆ ಅಕ್ಟೋಬರ್ 14th ನಮಗೆ US ಅಲ್ಲಿರುವಂಥ ಬಿಗ್ ಬ್ಯಾಂಕ್ಸ್ ಎಲ್ಲ ರಿಲೇಟೆಡ್ ಆಗಿ ರಿಸಲ್ಟ್ಸ್ ಇದೆ. JP Morgan, ಸಿಟಿ ಮೋರ್ಗಾನ್, ವೈಲ್ಸೆಂಟ್ ಇದರ ರಿಲೇಟೆಡ್ ಆಗಿರೋವಂಥ ಗ್ಲೋಬಲ್ ಆಗಿರೋವಂಥ ದಟ್ಟು US ಅಲ್ಲಿರುವಂಥ ಬಿಗ್ ಬ್ಯಾಂಕ್ಸ್ ನಂಬರ್ಸು ಹೇಗಿರುತ್ತೆ ಅನ್ನೋದು ಫ್ರೈಡೆ ನಮಗೆ ಅರ್ಥ ಆಗುತ್ತೆ. ಬಟ್ ಅದರಿಂದ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಗೆ ದೊಡ್ಡ ಇಂಪ್ಯಾಕ್ಟ್ ಏನೂ ಇಲ್ಲ. ಅಲ್ಲಿ ಬ್ಯಾಂಕ್ಸ್ ಪರ್ಫಾರ್ಮ್ ಮಾಡಿದ್ರು ಮಾಡಿಲ್ಲ ಅಂದ್ರೂ ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್ಗೆ ಅದಕ್ಕೆ ಕನೆಕ್ಷನ್ ಇಲ್ಲ. ಮತ್ತೆ ನಾವು ಯಾವ ಫ್ಯಾಕ್ಟರ್ಸ್ನ ಗಮನಿಸಬೇಕು? ಫಸ್ಟ್ ಥಿಂಗ್, ನಿನ್ನೆ ಮಾತಾಡ್ಕೊಂಡ ಹಾಗೆ ವೆನಸ್ಡೇ ಫೆಡ್ ಮಿನಿಟ್ಸ್ ಮೀಟಿಂಗು ಅಪ್ಡೇಟ್ ಬರುತ್ತೆ. ಅದು ವೆನಸ್ಡೇ ಮಾರ್ಕೆಟ್ ಎಂಡ್ ಆದಮೇಲೆ ಬರುತ್ತೆ. ಅಂಡ್ ಥರ್ಸ್ಡೇ ಮಾರ್ಕೆಟ್ ಅದು ರಿಫ್ಲೆಕ್ಟ್ ಆಗುತ್ತೆ. ಅಂಡ್ ಥರ್ಸ್ಡೇ ಎಂಡಿಂಗ್ ನಮಗೆ US CPI ಇನ್ಫ್ಲೇಷನ್ ಡೇಟಾ ಬರುತ್ತೆ. ಅದರಿಂದ ಥರ್ಸ್ಡೇ ಎಂಡಿಂಗ್ ಯಾರಾದರೂ ಪೊಸಿಷನ್ ಕ್ಯಾರಿ ಮಾಡ್ತಿದ್ರೆ ದೆನ್ ರಿಸ್ಕ್ನ ತಗೊಂತೀವಿ ಅಂದ್ರೇ ಮಾಡಿ. ಬಿಕಾಸ್ ಎಂಡಿಂಗ್ ಬರುವಂಥ ಡೇಟಾ ಮಾರ್ಕೆಟ್ನ ಯಾವ ಡೈರೆಕ್ಷನ್ ಆದರೂ ಮೂವ್ ಮಾಡಬಹುದು. ಆಲ್ರೆಡಿ ಶಾರ್ಟ್ಸು ಮಾರ್ಕೆಟ್ನಲ್ಲಿ ಒನ್ ಡೈರೆಕ್ಷನಲ್ಲಿ ಬಿಲ್ಡ್ ಆಗಿದೆ. ಮಾರ್ಕೆಟ್ ಎಸ್ಟಿಮೇಟ್ಗಂದ್ರೆ ಇನ್ನೂ ಡೀಪ್ ನೆಗೆಟಿವ್ ಆಗಿ ಡೇಟಾ ಇದ್ದರೆ ಫರ್ದರ್ ಆಗಿ ಮಾರ್ಕೆಟ್ ಫಾಲ್ ಇರಬಹುದು. ಇಫ್ ಆ ಥರ ಇಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಶಾರ್ಟ್ ಕವರಿಂಗೂ ಇರಬಹುದು. ಯಾವುದೋ ಒಂದು ಡೈರೆಕ್ಷನಲ್ಲಿ ಬಿಗ್ ಮೂವ್ ಅಂತೂ ಇರುತ್ತೆ. ಈ ಥರ ಡೈರೆಕ್ಷನಲ್ಲು ಶಾರ್ಟ್ ಪೊಸಿಷನ್ಸ್ ಆರ್ ಲಾಂಗ್ ಪೊಸಿಷನ್ನ ಒಂದೇ ಸೈಡು ಜಾಸ್ತಿ ಬಿಲ್ಡ್ ಆದಾಗ ಈ ಥರ್ಸ್ಡೇ ಎಂಡಿಂಗ್ ಬರುವಂಥ US CPI ಇನ್ಫ್ಲೇಷನ್ ಡೇಟಾನ ಆಧಾರ ಮಾಡಿಕೊಂಡು November 2 ನಡೆಯುವಂಥ ಫೆಡ್ ಮೀಟಿಂಗ್ ರಿಲೇಟೆಡ್ ಆಗಿ ನಮಗೆ ಔಟ್ಕಮ್ ಬರುತ್ತೆ. ಸೊ ವೆನಸ್ಡೇ ಫೆಡ್ ಮಿನಿಟ್ಸ್ ಮೀಟಿಂಗು, ಥರ್ಸ್ಡೇ US CPI ಇನ್ಫ್ಲೇಷನ್ ಡೇಟಾ ಇವೆರಡೂ ಆವತ್ತೇ ಅಲ್ಲ ನೆಕ್ಸ್ಟ್ ಡೇನು ಮಾರ್ಕೆಟ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಂಡ್ November 2 ಫೆಡ್ ರಿಲೇಟೆಡ್ ಆಗಿ ಔಟ್ಕಮು ನಮ್ಗೆ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಡೇಟಾ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ನಿಫ್ಟಿ ಬ್ರೇಕ್ ಆಗಿ ಡೌನ್ ಸೈಡ್ಗೆ ಫಾಲ್ ಆಗ್ತಾ ಇದ್ರೆ 16,840 ಅಂಡ್ ಅದರ ಬಿಲೋ 16,746. ಇದು ತುಂಬ ಇಂಪಾರ್ಟೆಂಟ್ ಲೆವೆಲ್. ಬಿಕಾಸ್ ರೀಸೆಂಟ್ ಆಗಿ ಸೆಪ್ಟೆಂಬರ್ 30th ಮಾರ್ಕೆಟ್ ಫಾಲ್ ಆದಾಗ್ಲೂ ತಗೊಂಡಿರೋಂಥ ಸಪೋರ್ಟ್ ಇದೆ 16,747. ಸೊ ಈ ಲೆವೆಲ್ ಏನಾದರೂ ಫರ್ದರ್ ಆಗಿ ಬ್ರೇಕ್ ಆಗ್ತಿದ್ರೆ ಇನ್ ಕೇಸ್ ಇಂಟೆನ್ಸಿವ್ ಮೂವ್ ಡೌನ್ ಸೈಡ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಫಾಲ್ ಆಗ್ತಾ ಇದ್ರೆ 38,344 ಅಂಡ್ ಅದರ ಬಿಲೋ 38,160. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ನಿನ್ನೆ ವಿಡಿಯೋನಲ್ಲಿ ಅನ್ಕೊಂಡ ಹಾಗೆ 16,747 ಟು 17,420 ಈ ಝೋನ್ ನಾವು ಇಟ್ಕೊಂಡ್ರೆ ಅಷ್ಟೊಂದು ಈಸಿಯಾಗಿ ನಾವು ಚೇಂಜ್ ಮಾಡಬೇಕಾಗಿರೋಂಥ ನೀಡಿಲ್ಲ ಪೊಸಿಷನ್ಸ್ನ. ಬಟ್ ಇಫ್ ಇನ್ ಕೇಸ್ 17,000 ಟು 17,500 ಈ ಡೇಟಾ ಪಾಯಿಂಟ್ ನೋಡ್ತಾ ಇದ್ದಾರೆ, ಪ್ರೆಸೆಂಟು 17,000 ಬ್ರೇಕ್ ಆಗಿದೆ. ಅದರಿಂದ ಇಲ್ಲಿಂದ ನೋಡ್ತಾ ಇದ್ರೆ ವೀಕ್ಲಿ ಅಂಡ್ ಮಂತ್ಲಿ ಕಾಂಟ್ರಾಕ್ಟ್ಸ್ ಅಲ್ಲಿ ಅನ್ವೈಂಡಿಂಗ್ ಕಾಣಿಸ್ತಾ ಪುಟ್ಸ್ ಹತ್ರ ಡೇಟಾ ಬಿಲ್ಡ್ ಆಗ್ತಿದೆ. ಅದರಿಂದ ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಆಗಿ ನಮಗೆ 16,800 ಟು 16,700 ಮಾರ್ಕ್ ಕಾಣಿಸ್ತಾ ಇದೆ. ಇಲ್ಲಿಂದ ಟಾಪ್ ಸೈಡ್ಗೆ ಹೋಗ್ತಿದ್ರೆ ಪ್ರೀವಿಯಸ್ಲಿ ನಾವು ಅನ್ಕೊಂಡಾಗೆ 17,500 ಹತ್ರ ಇಂಟೆನ್ಸ್ ಆಗಿ ಬಿಲ್ಡ್ ಆಗ್ತಾನೆ ಇದೆ. ಆದರೆ ಈಗ 17,200 ಹತ್ರ ಡೇಟಾ ಬಿಲ್ಡ್ ಆಗ್ತಿದೆ ಇಂಟೆನ್ಸಿವ್ ಆಗಿ. ಇಮಿಡಿಯೇಟ್ಲಿ ರೆಸಿಸ್ಟೆಂಟ್ ಟು 17,200 ಅಂಡ್ ಡೌನ್ ಸೈಡು 16,700. ಈ 500 ಪಾಯಿಂಟ್ ರೇಂಜಲ್ಲಿ ಮಾರ್ಕೆಟಲ್ಲಿ ಡೇಟಾ ಕಾಣಿಸ್ತಾ ಇದೆ. ಬಟ್ ಫ್ರೆಂಡ್ಸ್, ಅಗೇನ್ ಸಜೆಸ್ಟ್ ಮಾಡ್ತಿದ್ದೀನಿ, ಬಿಕಾಸ್ ಮಾರ್ಕೆಟ್ನಲ್ಲಿ ಶಾರ್ಟ್ ಪೊಸಿಷನ್ಸ್ ಒನ್ ಸೈಡ್ ಕ್ರಿಯೇಟ್ ಆಗ್ತಿರೋ ಕಾರಣವಾಗಿ ಎನಿ ಪಾಯಿಂಟ್ ಶಾರ್ಟ್ ಕವರಿಂಗು ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡಬಹುದು. ಸೊ ಈಗ ಬಿದ್ದಿದೆ ಅಂತ ಮಾರ್ಕೆಟ್ನ ನೆಗೆಟಿವ್ ಆಗಿ ನೋಡಬೇಡಿ, ಹಾಗಂತ ಶಾರ್ಟ್ ಕವರಿಂಗ್ ಬರುತ್ತೆ ಅಂತ ಪಾಸಿಟಿವ್ ಆಗಿ ನೋಡಬೇಡಿ. ರೇಂಜ್ನ ಒಂದು ವೇಳೆ ನ್ಯೂಟ್ರಲ್ ಸ್ಟ್ರಾಟಜೀಸ್ ಫಾಲೋ ಆಗ್ತಾ ಇದ್ರೆ ರೇಂಜ್ನ ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡು ಡೌನ್ ಸೈಡ್ ಅಲ್ಲಿ ಇಲ್ಲಿಂದ ಹತ್ರದಲ್ಲೇ ನೋಡಿ 16,750ನ ಆ ಲೆವೆಲ್ ಬ್ರೇಕ್ ಆದ್ಮೇಲೆ ನೋಡೋಣ ನೆಕ್ಸ್ಟ್, ಆಮೇಲೆ ಚೇಂಜ್ ಮಾಡೋಣ. ಬಟ್ ಏನಾದರೂ ಅಪ್ಸೈಡ್ ಮಾತ್ರ 17,420 ಮಾರ್ಕ್ ಹಾಗೆ ಇಟ್ಟಿರಿ. 17,420 ಲೆವೆಲ್ ಬ್ರೇಕ್ ಆಗೋವರೆಗೂ ಅನ್ನೆಸೆಸರಿ ಆಗಿ ಕಾಲ್ಸ್ ನ ಮುಂದಕ್ಕೆ ತಗೊಂಬಂದ್ರೆ ಈ ಇವೆಂಟ್ ರಿಲೇಟೆಡ್ ಆಗಿ ಬರ್ತಿರೋಂಥ ಈವನ್ ಗ್ಯಾಪ್ ಡೌನ್ ಆಗ್ತಿದ್ರು ಅಲ್ಲಿಂದ ಮೇ ಬಿ ಶಾರ್ಟ್ ಕವರಿಂಗ್ ಇರ್ಬೋದು. ಅದರಿಂದ ಈ ಇವೆಂಟ್ಸ್ ಆಗೋವರೆಗೂ ಕಾಲ್ಸ್ ಜಾಸ್ತಿ ಚೇಂಜ್ ಮಾಡಬೇಡಿ. ಆರ್ ನಿಮಗೆ ಪ್ರೀಮಿಯಂ ಒಂದು ಸೈಡೇ ಜಾಸ್ತಿ ಎಲಿವೇಟ್ ಆಗ್ತಾ ಇದ್ರೆ ನೆಕ್ಸ್ಟ್ ಅಲ್ಲಿ ಎಕ್ಸಿಟ್ ಆಗಿ ಸ್ವಲ್ಪ ಬ್ಯಾಕ್ ಆದರೂ ಹೋಗಿ ಕಾಲ್ಸ್ ಮಾತ್ರ ಮುಂದಕ್ಕೆ ತಗೊಂಬರುವಂಥ ಪ್ರಯತ್ನ ಮಾಡಬೇಡಿ. ಪ್ರೆಸೆಂಟ್ ಇವೆಂಟ್ ಆಗೋವರೆಗೂ ಮಾತ್ರ ಹಾಗೆ ಮಾಡಬೇಡಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ.